ಎಲ್ರಿಗೂ ಎಕ್ಸ್‌ಪ್ರೆಸ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ. ಇವತ್ತು ತಾರೀಕು 17 ಮಾರ್ಚ್. ನಮ್ಮೆಲ್ಲರ ನೆಚ್ಚಿನ ನಟ, ಕನ್ನಡದ ಕಣ್ಮಣಿ ಆದಂತ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ದಿನ ನಾವು ಒಂದು ವಿಶೇಷವಾದಂತ ಒಂದು ವಿಡಿಯೋವನ್ನ ರೆಡಿ ಮಾಡ್ತಾ ಇದ್ದೀವಿ. ಅದರ ಹೆಸರು ನಮ್ಮ ಪುನೀತ್ ಅಪ್ಪು ಬದುಕಬಹುದಾಗಿತ್ತ. ಸ್ನೇಹಿತರೆ, ಸಾವು ಎನ್ನುವುದು ಸಾಮಾನ್ಯ. ಸುಮಾರು ಸರಿ ಕೇಳ್ತಾ ಇರ್ತೀವಿ, ಅವ್ರು ಸತ್ರು, ಇವ್ರು ಸತ್ರು. ಆಮೇಲೆ ಯಾರೇ ಸತ್ತಾಗ ನಾವು ಮುಖ್ಯವಾಗಿ ಯಾಕೆ ತೀರ್ಕೊಂಡ್ರು, ಯಾಕೆ ಸತ್ರು ಅಂತ ಕೇಳಿದ್ರೆ ನಾವು ಹೆಚ್ಚಾಗಿ ಕೇಳೋದು ಹಾರ್ಟ್ ಅಟ್ಯಾಕ್ ನಿಂದ. ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 25% ಜನ ಯಾರು ಸಾಯ್ತಾರೆ, ಅದಕ್ಕೆ ಮುಖ್ಯವಾದ ಕಾರಣ ಹಾರ್ಟ್ ಅಟ್ಯಾಕ್. ಪ್ರತಿನಿತ್ಯ ಸುಮಾರು 8,000 to 10,000 ಜನ ಇದರಿಂದ ಸಾಯ್ತಾ ಇದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರಿಕೊಂಡಂತ ಕಾರಣವೂ ಸಹ ಅದೇ. ಮೊದಲು ಹಾರ್ಟ್ ಅಟ್ಯಾಕ್ ಆದ್ರೆ ಇದೊಂಥರ ಶ್ರೀಮಂತರ ರೋಗ ಅಥವಾ ಸಿಟಿಯಲ್ಲಿರುವಂತವ್ರು ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಅಂತ ಕೇಳ್ತಾ ಇದ್ವಿ. ಇವತ್ತಿನ ದಿನಗಳಲ್ಲಿ ನೋಡ್ತೀವಿ, ಸಾಮಾನ್ಯ ಜನರು ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ. ಹಳ್ಳಿಗಳಲ್ಲೂ ಇದನ್ನ ದಿನ ಬೆಳಗಾದ್ರೆ ಕೇಳ್ತಾನೆ ಇರ್ತೀವಿ. ಮೊದಲು ಪುರುಷರು ಜಾಸ್ತಿ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ರು. ಇವಾಗ ಮಹಿಳೆಯರು ಕೂಡ ಸಾಕಷ್ಟು ಜನ ಹಾರ್ಟ್ ಅಟ್ಯಾಕ್ ನಿಂದ ಸಾಯ್ತಾ ಇದ್ದಾರೆ. ಮೊದ್ಲು ಏನ್ ಕೇಳ್ತಾ ಇದ್ವಿ ಅಂದ್ರೆ 50 ವರ್ಷ, 60 ವರ್ಷ ಅಥವಾ 70 ವರ್ಷ ಆದ್ಮೇಲೆ ನಾವು ಇದನ್ನ ಕೇಳ್ತಾ ಇದ್ವಿ ಹಾರ್ಟ್ ಅಟ್ಯಾಕ್ ಅನ್ನೋದು. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೀವಿ, ಬರೀ 30 ವರ್ಷ, 35 ವರ್ಷ ಯುವಕರು ಸಹ ಈ ಹಾರ್ಟ್ ಅಟ್ಯಾಕ್ ನಿಂದ ಸಾಯ್ತಾ ಇದ್ದಾರೆ. ಒಂದು ಸಮಾಧಾನಕರ ಸಂಗತಿ ಏನಂದ್ರೆ, ಹಾರ್ಟ್ ಅಟ್ಯಾಕ್ ಆದಾಗ ಇಮ್ಮಿಡಿಯೇಟ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗನೆ ಕೆಲವೊಂದು ಎಮರ್ಜೆನ್ಸಿ ಡ್ರಗ್ಸ್ ಅಂತ ಇದ್ದಾವೆ. ಅವು ನಿಮ್ಮ ಬಳಿ ಇದ್ದರೆ ಅಥವಾ ಹತ್ತಿರದಲ್ಲಿದ್ದು ಆಸ್ ಸೂನ್ ಆಸ್ ಪಾಸಿಬಲ್, ಅಂದ್ರೆ ಎಷ್ಟು ಬೇಗ ಅಷ್ಟು ಸಾಧ್ಯ ಹಾರ್ಟ್ ಅಟ್ಯಾಕ್ ಆದವರಿಗೆ ಅದಕ್ಕೆ ಕೊಟ್ಟಿದ್ದೇ ಆದಲ್ಲಿ, ಅದನ್ನ ನಾವು ಗೋಲ್ಡನ್ ಮಿನಿಟ್ಸ್ ಅಂತ ಕರಿತೀವಿ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅದನ್ನ ಕೊಟ್ರೆ 50% ಜಾಸ್ತಿ ಜನರ ಜೀವ ಉಳಿಸಬಹುದು. ಈ ಮೆಡಿಸಿನ್ಸ್ ಯಾವ್ದಪ್ಪ ಅಂದ್ರೆ, ಒಂದು ಆಸ್ಪಿರಿನ್ 325 mg ಅಥವಾ ಕಾಮನ್ಲಿ ನೀವು ಡಿಸ್ಪ್ರಿನ್ ಅಂತ ಸಿಗುತ್ತೆ. ಅದರ ಜೊತೆಗೆ ಕ್ಲೋಪಿಡೋಗ್ರಿಲ್ 300 mg, ಅಥರ್ವೋಸ್ಟಾಟಿನ್ 80 mg. ಈ 3 ಟ್ಯಾಬ್ಲೆಟ್ಸ್. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆಸ್ಪತ್ರೆಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆದವ್ರನ್ನ ಕರ್ಕೊಂಡು ಹೋಗ್ತಾರೆ, ಆಸ್ಪತ್ರೆಯಲ್ಲಿ ಫಸ್ಟ್ ಕೊಡೋದೇ ಲೋಡಿಂಗ್ ಡೋಸ್ ಅಂತ ಕೊಡ್ತಾರೆ. ಈ 3 ತರ ಟ್ಯಾಬ್ಲೆಟ್ಸ್ ಅನ್ನ ಇಮಿಡಿಯೇಟ್ಲಿ ಕೊಡ್ತಾರೆ. ಇವು ಒಂಥರ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಕರಿತೀವಿ. ಅಂದ್ರೆ ನೀವು ಇದನ್ನ ನಿಮ್ಮ ಹತ್ರ ಇಟ್ಕೊಂಡು ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಕೊಟ್ರಿ ಅಂದ್ರೆ ಅವ್ರಿಗೆ ಆದಷ್ಟು ಟೈಮ್ ಸಿಗುತ್ತೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಅವರ ಜೀವವನ್ನ ಉಳಿಸಬಹುದು. ಈ 3 ಟ್ಯಾಬ್ಲೆಟ್ಸ್ ಅನ್ನ ಕೊಡ್ಲಿಕ್ಕೆ ಆಗದೆ ಇದ್ರು ಅಟ್ ಲೀಸ್ಟ್ ಆಸ್ಪಿರಿನ್ 325 mg ಅಂತ ಹೇಳ್ದಲ್ಲ, ಅದನ್ನ ಒಂದಾದ್ರೂ ಅಟ್ ಲೀಸ್ಟ್ ಪೇಷಂಟ್ ಕೊಟ್ಬಿಟ್ಟು ಅದನ್ನ ಜಗತ್ ತಿನ್ಬೇಕು. ಇನ್ನು ಕಡ್ಲೆ ಬೀಜ ಹೆಂಗ್ ಜಗಿತಿರಲ್ಲ ಹಂಗ್ ಜಗತ್ ಬಿಟ್ಟು ನುಂಗ್ಬೇಕು. ಅಂದ್ರೆ ಇಮಿಡಿಯೇಟ್ಲಿ ಆಕ್ಷನ್ ಆಗುತ್ತೆ. ಅದರಿಂದ ಬ್ಲಡ್ ತಿನ್ ಆಗುತ್ತೆ. ಬ್ಲಡ್ ತಿನ್ ಆಗೋದ್ರಿಂದ ನಿಮ್ಮ ಹಾರ್ಟ್ ಅಟ್ಯಾಕ್ ಅಥವಾ ಜೀವ ಹೋಗೋದು ಏನ್ ಸಮಯ ಇರ್ತದಲ್ಲ, ಅದು ನಿಮ್ಗೆ ಹೆಚ್ಚಿಗೆ ಟೈಮ್ ಸಿಗ್ತದೆ. ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ನಿಮಗೆ ಆಲ್ಮೋಸ್ಟ್ ಮೋರ್ ದನ್ 50% ಚಾನ್ಸಸ್ ಯು ಕ್ಯಾನ್ ಸೇವ್ ದ ಲೈಫ್ ಆಫ್ ದ ಪೇಷಂಟ್. ಈ ವಿಷಯದ ಬಗ್ಗೆ ಸಾಕಷ್ಟು ಜನ ವೈದ್ಯರು ವಿಡಿಯೋಸ್ ಅನ್ನ ಮಾಡಿದ್ದಾರೆ, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಆತಂಕದ ವಿಷಯ ಏನಂದ್ರೆ, ಇತ್ತೀಚೆಗೆ ಬಂದಂತ ಕೆಲವೊಂದು ಸುದ್ದಿಗಳು. ಗುಜರಾತಿನ 41 ವರ್ಷದ ಒಬ್ಬ ಕಾರ್ಡಿಯಾಕ್ ಸರ್ಜನ್, ಹಾರ್ಟ್ ಸ್ಪೆಷಲಿಸ್ಟ್, 16,000 ಆಪರೇಷನ್ ಮಾಡಿ ಎಷ್ಟೋ ಸಾವಿರಾರು ಜನ ಜೀವನ ಉಳಿಸಿದ್ರು. ಆ ಮನುಷ್ಯ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಇತ್ತೀಚಿನ ಇನ್ನೊಂದು ಸುದ್ದಿ ಏನಪ್ಪಾ ಅಂದ್ರೆ, ಚೆನ್ನೈನ 39 ವರ್ಷದ ಗ್ರ್ಯಾಂಡ್ಲಿನ್ ರಾಯ್, ಡಾಕ್ಟರ್ ಗ್ರ್ಯಾಂಡ್ಲಿನ್ ರಾಯ್ ಅವರು ಕೂಡ ಕಾರ್ಡಿಯೋಲಾಜಿಸ್ಟ್ ಆಗಿದ್ರು. ಆಸ್ಪತ್ರೆಯಲ್ಲಿ ತಮ್ಮ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಾ ಇರ್ಬೇಕಾದ್ರೇನೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅವ್ರಿಗೆಲ್ಲ ಗೊತ್ತಿತ್ತು ಎಮರ್ಜೆನ್ಸಿ ಡ್ರಗ್ಸ್ ತಗೊಂಡ್ರೆ ಉಳಿಬಹುದಾಗಿತ್ತು ಅಂತ. ನಾನೇನು ಇದ್ರ ಬಗ್ಗೆ ಅನಲೈಸ್ ಮಾಡಿದೆ ಅಂದ್ರೆ, ಬಹುಶಃ ಆ ಥರ ಆದಾಗ ಈ ಮೆಡಿಸಿನ್ಸ್ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಹತ್ತಿರದಲ್ಲಿ ಇರಬೇಕು. ಅವಾಗ ಇದು ನಿಮ್ಗೆ ಕೆಲಸ ಮಾಡುತ್ತೆ. ಅದರಿಂದ ಜೀವವನ್ನ ಉಳಿಸೋದಕ್ಕೆ ಸಾಕಷ್ಟು ಅಪಾರ್ಚುನಿಟೀಸ್ ಇರ್ತದೆ. ಯಾವುದೇ ವ್ಯಕ್ತಿಗೆ ಸಡನ್ ಆಗಿ ಎದೆ ನೋವು ಬಂದ್ರೆ, ಎದೆಯಲ್ಲಿ ಭಾರ ಕಂಡ್ರೆ ಅಥವಾ ಪೇನ್
ನಿಮ್ಗೆ ಲೆಫ್ಟ್ ಹ್ಯಾಂಡ್ ಇರ್ಬೋದು ಅಥವಾ ರೈಟ್ ಹ್ಯಾಂಡ್ ಇರ್ಬೋದು, ಅಕಸ್ಮಾತ್ ನೋವು ಕಾಣಿಸಿದ್ದೆ ಆದಲ್ಲಿ, ಅಥವಾ ದವಡೆಯಲ್ಲಿ ನೋವು ಕಾಣಿಸಿದ್ರೆ, ಅಥವಾ ಅಲ್ಲಿ ನೋವು ಬಂದ್ರೆ, ಅಥವಾ ಬೆನ್ನು ಬಂದ್ರೆ, ಅಥವಾ ಜಾಸ್ತಿ ಬೆವರು ಬಂದ್ರೆ, ಅಥವಾ ವಾಂತಿ ಬಂದಂಗಾದ್ರೆ, ಗಾಬರಿ ಆದ್ರೆ, ಇದೆಲ್ಲ ಏನಪ್ಪಾ ಅಂದ್ರೆ ಹೃದಯ ರೋಗದ ಲಕ್ಷಣಗಳು. ಯಾವುದೇ ವ್ಯಕ್ತಿಲಿ ಆ ಥರ ನಿಮ್ಗೆ ಲಕ್ಷಣ ಕಂಡ್ರೆ ಇಮಿಡಿಯೇಟ್ಲಿ ಆಸ್ ಸೂನ್ ಆಸ್ ಪಾಸಿಬಲ್ ಈ ಟ್ಯಾಬ್ಲೆಟ್ಸ್ ಅನ್ನ, ನಾನು ಅವಾಗಲೇ ಹೇಳಿದಲ್ಲ, ಟ್ಯಾಬ್ಲೆಟ್ಸ್ ಅನ್ನ ನೀವು ಇಮಿಡಿಯೇಟ್ಲಿ ಕೊಡಬೇಕು. ಆ ವ್ಯಕ್ತಿ ಅದನ್ನ ಕಡಿದು ತಿನ್ಬೇಕು ಅದನ್ನ. ಅವಾಗ ಏನಾಗುತ್ತೆ, ಬ್ಲಡ್ ತಿನ್ನಾಗಿ ನಿಮಗೆ ಆಸ್ಪತ್ರೆವರೆಗೂ ಹೋಗೋವರೆಗೂ ನಿಮಗೆ ಸಾಕಷ್ಟು ಸಮಯ ಅವಕಾಶ ಸಿಗ್ತದೆ. ಸೊ ಇದೆಲ್ಲ ತುಂಬಾ ಜನಕ್ಕೆ ಗೊತ್ತಿರುವಂತ ವಿಷಯ. ಸೊ ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ, ಈ ಮೆಡಿಸಿನ್ಸ್ ಅನ್ನ ಆದಷ್ಟು ಎಮರ್ಜೆನ್ಸಿಯಲ್ಲಿ ಇಮಿಡಿಯೇಟ್ಲಿ ಸಿಗಬೇಕು. ಅದಕ್ಕೋಸ್ಕರ ನಾನು ತುಂಬಾ ರಿಸರ್ಚ್ ಮಾಡಿ, ಬೇರೆ ಬೇರೆ ವೆಬ್ಸೈಟ್ಗಳು ಹೋಗಿ ಸರ್ಚ್ ಮಾಡಿ, ಬೇರೆ ಬೇರೆ ಈ ತರ ಎಲ್ಲ ಸ್ಟೋರೇಜ್ ಅಂದ್ರೆ ಇಂಥದನ್ನ ನೀವು ಸ್ಟೋರೇಜ್ ಅನ್ನ ಐದರ್ ನಿಮ್ಮ ಕೊಳ್ಳಲ್ಲಿ ಹಾಕೋಬೇಕು, ಇಲ್ಲ ಅಂದ್ರೆ ಕೀಚೇನ್ ಅಂತ ಮಾಡಿ ಹಾಕೋಬೇಕು. ಅವಾಗ ಏನಾಗುತ್ತೆ, ನಿಮಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹುಡುಕೋ ಅವಶ್ಯಕತೆ ಇರಲ್ಲ. ನಾನು ತುಂಬಾ ರಿಸರ್ಚ್ ಮಾಡಿ ಒಂದನ್ನ ನಾನು ಇಷ್ಟಪಟ್ಟೆ. ಯಾಕೆಂದ್ರೆ ಇದರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇದೆ. ಈ ತರ ಸ್ಟೋರೇಜ್ ಅಲ್ಲಿ ನೀವು ಇವೆಲ್ಲ ಮೆಡಿಸಿನ್ಸ್ ಅನ್ನ ಹಾಕ್ಬಿಟ್ಟು, ಈ ತರ ಕ್ಯಾಪ್ ಅನ್ನ ಹಾಕ್ಬಿಟ್ಟು ಇದನ್ನ ಒಂದು ಕೀ ಬಂಚ್ ತರ ಯೂಸ್ ಮಾಡ್ಬೋದು. ನಿಮ್ಮ ಕೀ ಬಂಚ್ ಹಾಕೋಬಹುದು, ಅಥವಾ ಅದಕ್ಕಿಂತ ಒಳ್ಳೇದು ಏನಪ್ಪಾ ಅಂದ್ರೆ ಒಂದು ಸರತ್ ತರ ಮಾಡ್ಕೊಂಡು ನಿಮ್ಮ ಕೊಳ್ಳಲ್ಲಿ ಹಾಕಿದ್ದೇ ಆದಲ್ಲಿ, ಈ ತರದ ಎಮರ್ಜೆನ್ಸಿ ನಿಮಗೂ ಆಗ್ಬೋದು, ನಿಮ್ಮ ಸಂಬಂಧಿಕರು ಆಗ್ಬೋದು, ಅಥವಾ ನಿಮ್ಮ ಹತ್ರದಲ್ಲಿ ಯಾರಿಗೆ ಆದಾಗ ನೀವು ಇಮಿಡಿಯೇಟ್ಲಿ ಆಗಿ ಇದನ್ನ ಅವ್ರಿಗೆ ಕೊಟ್ಬಿಟ್ಟು ಜೀವವನ್ನ ಉಳಿಸ್ಲಿಕ್ಕೆ ಅವಕಾಶ ಇರ್ತದೆ. ಆದ್ರೆ ಒಂದೇನ್ ನೋಡ್ಕೋಬೇಕು ಅಂದ್ರೆ, ಇದೇ ಮೆಡಿಸಿನ್ ನೀವು ಹಾರ್ಟ್ ಅಟ್ಯಾಕ್ ಬಂದಾಗ ಇದನ್ನ ತಗೊಂಡಾಗ ಆರಾಮಾಗ್ಬಿಡ್ತು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಆ ತರ ಏನಾರು ಆದ್ರೆ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಹೋಗಿ ಎಲ್ಲ ಪರೀಕ್ಷೆ ಮಾಡಿಸಿ ಅದು ರಿಯಲ್ ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಹಾರ್ಟ್ ಅಟ್ಯಾಕ್ ಅನ್ನ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಅನ್ಕೊಂತಾರೆ, ಅಥವಾ ಗ್ಯಾಸ್ಟ್ರಿಕ್ ಅನ್ನ ಹಾರ್ಟ್ ಅಟ್ಯಾಕ್ ಅಂತ ಅನ್ಕೊಂತಾರೆ. ಎರಡೂ ಈಕ್ವಲಿ ತಪ್ಪು. ಲೈಕ್ ಗ್ಯಾಸ್ಟ್ರಿಕ್ ಆಗಿ ನಾನು ಹೇಳಿರುವಂತ ಯಾವುದೇ ಲಕ್ಷಣ ಕಂಡು ಬಂದ್ರೆ ನೆಗ್ಲೆಕ್ಟ್ ಮಾಡ್ಲಾರ್ದೆ ದಯವಿಟ್ಟು ಇದನ್ನ ಮಾಡಿ, ಅಥವಾ ಇಮಿಡಿಯೇಟ್ಲಿ ಹತ್ರ ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದೇನಿದೆ ಸರಿಪಡಿಸ್ಕೊಳ್ಳಿ. ಬಹುಶಃ ಪುನೀತ್ ರಾಜ್ಕುಮಾರ್ ಅವರು ಹಾರ್ಟ್ ಅಟ್ಯಾಕ್ ಆದಾಗ ಈ ಎಮರ್ಜೆನ್ಸಿ ಮೆಡಿಸಿನ್ಸ್ ಅವರಿಗೆ ಇಮಿಡಿಯೇಟ್ಲಿ ಸಿಕ್ಕಿದ್ದಿದ್ರೆ ಬಹುಶಃ ಅಪ್ಪು ಅವ್ರು ನಮ್ಮ ಜೊತೆಗೆ ಇರ್ತಾ ಇದ್ರೋ ಅಂತ ನಂಬಿಕೆ. ಸಾಧ್ಯವಾದಷ್ಟು ಈ ಮೆಡಿಸಿನ್ಸ್ ಅನ್ನ ನೀವು ಯಾರಿಗೆ ಇಷ್ಟಪಡ್ತೀರ, ನಿಮ್ಮ ತಂದೆ ತಾಯಿ ಹಿರಿಯರಿಗೆ, ಅಥವಾ ಯಾರಿಗೆ ಹಿರಿಯರ್ ಗಿಫ್ಟ್ ಕೊಡ್ಬೇಕು ಅಂತ ಇರ್ತದೆ, ಬರ್ತ್ಡೇಗಳು ಇರ್ತಾರಲ್ಲ ಅಂತ ಟೈಮಲ್ಲಿ ಅಂತಿಂತ ಗಿಫ್ಟ್ ಕೊಡೋಕ್ಕಿಂತ ಇದನ್ನ ಒಂದು ಗಿಫ್ಟ್, ಇದು ತುಂಬಾ ಕಡಿಮೆ ಖರ್ಚು. ನಾನು ಲೆಕ್ಕ ಮಾಡಿದ ಪ್ರಕಾರ ಈ ಪೆಂಡೆಂಟ್ ಒಳಗಡೆ ಮೆಡಿಸಿನ್ಸ್ ಎಲ್ಲ ಸೇರಿ ನಿಮಗೆ 200 ರೂಪಾಯಿಗಿಂತ ಜಾಸ್ತಿ ಖರ್ಚು ಬರಲ್ಲ. ಆದ್ರೆ ಅದು ನಿಮ್ಮವರ ಜೀವವನ್ನು ಡೆಫಿನೆಟ್ಲಿ ಉಳಿಸೋ ಚಾನ್ಸಸ್ ಬಹಳ ಇದೆ. ಸೊ ಆದಷ್ಟು ಈ ವಿಡಿಯೋವನ್ನ ಸಾಕಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಇಂಥ ಹಲವಾರು ವಿಡಿಯೋಗಳನ್ನ ವೆರಿ ಶಾರ್ಟ್ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.